ಚಂದನ್ ಶೆಟ್ಟಿ ಅವರು ಮೇನ್ ಲೀಡ್ ಆಕ್ಟರ್ ಆಗಿ ಮಾಡಿರುವಂಥ ಸಿನಿಮಾ ಸೂತ್ರಧಾರಿ. ಈ ಒಂದು ಸಿನಿಮಾ ನಾನು ಕ್ಲೈಮ್ಯಾಕ್ಸ್ವರೆಗೂ ನೋಡೋದಕ್ಕೆ ಕಾರಣ ಟಿಕೆಟ್ಗೆ ದುಡ್ಡು ಕೊಟ್ಟಿದ್ದೆ. ಇನ್ನು ಈ ಸಿನಿಮಾದ ಜಾನರು ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಆಗಿರೋದ್ರಿಂದ ಒಂದು ನಿಮಿಷ ಕ್ರೈಮ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಸಿಗಲಿಲ್ಲ. ಸಿನಿಮಾದ ಒನ್ ಲೈನ್ ಸ್ಟೋರಿ ಅಂತ ಬಂದರೆ, ಒಬ್ಬ ವ್ಯಕ್ತಿ ಕಿಡ್ನ್ಯಾಪ್ ಆಗಿ 1.5 ಗಂಟೆ ಟೈಮಲ್ಲೇ ಸೂಸೈಡ್ ಮಾಡ್ಕೊತಾನೆ. ಅದು ಏನಕ್ಕೆ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡೋದೇ ಸಿನಿಮಾ. ಆದರೆ ಆ ಒಂದು ಇನ್ವೆಸ್ಟಿಗೇಷನ್ ಪ್ರಾಸೆಸ್ನ ನಿಮ್ಮ ಅಸಂಪ್ಷನ್ಗೆ ಬಿಟ್ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಸಾಕಷ್ಟು ಲಾಜಿಕಲ್ ಎಲಿಮೆಂಟ್ಸ್ ಮತ್ತು ಇನ್ವೆಸ್ಟಿಗೇಷನ್ ಎಲಿಮೆಂಟ್ಸು ಮಿಸ್ ಆಗಿತ್ತು. ಸಿನಿಮಾದ ಪ್ಲಾಟ್ ಎಷ್ಟೇ ಪ್ರಿಡಿಕ್ಟಬಲ್ ಆಗಿದ್ರು ಕೂಡ ನನಗೇನು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ. ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕಾನ್ಸೆಪ್ಟು. ಅಂದರೆ ಯುನೀಕ್ ಆಗಿದೆ, ಒಂದು ಸ್ವಲ್ಪ ಚೆನ್ನಾಗೂ ಇದೆ, ಆದರೆ ಎಲ್ಲೋ ಒಂದು ಪ್ರಾಪರ್ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಆಗಿಲ್ಲ. ಸೂತ್ರಧಾರಿ ನೋಡಿ ಮರ್ತೋಗಿತ್ತು ಮನೆಗೆ ಹೋಗೋ ದಾರಿ. ಜೋಕ್ಸ್ ಅಪಾರ್ಟ್, ಸಿನಿಮಾದ ಇಂಟ್ರೋಗೆ ಬರೋಣ. ಮೇನ್ ಲೀಡ್ ಆ್ಯಕ್ಟರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ರು ಕೂಡ ಪೊಲೀಸ್ ಕೆಲಸನ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಲೈಕ್ ಹುಡುಗಿರಿಂದೆ ಸುತ್ತಕೊಂಡು ಫ್ಲರ್ಟ್ ಮಾಡಿಕೊಂಡು. ಇನ್ನು ಫ್ಲರ್ಟ್ ಅಂತ ಬಂದರೆ ನಾನಂತೂ ಆ ಫ್ಲರ್ಟಿಂಗ್ ಟ್ಯಾಲೆಂಟ್ನ ಇನ್ಸ್ಪಿರೇಷನ್ ಆಗಿ ತಗೊಳಕ್ಕೆ ಹೋಗಲ್ಲ. ಏನಕ್ಕೆ ಅಂತಂದರೆ ಹುಡುಗಿ ಸಿಗೋದಿರಲಿ, ನಂಬರ್ ಕೂಡ ಸಿಗಲ್ಲ. ಸಿನಿಮಾ ಒಂದು ಥ್ರಿಲ್ಲರ್ ಆಗಿದ್ರು ಕೂಡ ಇಡೀ ಸಿನಿಮಾ ಒಂದು ಸೀರಿಯಸ್ನೆಸ್ಸಿಂದ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ನ ಕ್ಯಾರಿ ಮಾಡೋದು ಬಿಟ್ಟು ಫಸ್ಟ್ ಹಾಫಲ್ಲಿ ಅನ್ವಾಂಟೆಡ್ ಕಾಮಿಡಿ ಎಲಿಮೆಂಟ್ಸ್ನ ಹೈಲೈಟ್ ಮಾಡಿದ್ದಾರೆ. ಅಂದರೆ ನನಗಂತೂ ನಗು ಬರಲಿಲ್ಲ. ಸಿನಿಮಾದ ಸ್ಟಾರ್ಟಿಂಗಲ್ಲೇ ಒಂದು ಸಾಂಗ್ ಇದೆ, ಡ್ಯಾಶ್ ಸಾಂಗ್ ಅಂತ. ಆ ಸಾಂಗ್ ಕೇಳಿದ್ಮೇಲೆ ಆ ಸಾಂಗು ಕೂಡ ಡ್ಯಾಶ್ ಥರನೇ ಇತ್ತು. ಇನ್ನು ಚಂದನ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇನ್ನೂ ಇಂಪ್ರೂವ್ ಆಗಬೇಕು, ಆಗ್ತಾರೆ. ಯಾಕಂದರೆ ಮಾಡಿರೋದು ಕೆಲವು ಸಿನಿಮಾ ಅಷ್ಟೇ. ನನಗೆ ಈ ಸಿನಿಮಾದ ಎಡಿಟಿಂಗ್, ಕ್ಯಾಮ್ರಾ ವರ್ಕ್, ಸ್ಕ್ರೀನ್ ಪ್ಲೇ ಎಲ್ಲ ಕೂಡ ಡಿಸಪಾಯಿಂಟ್ ಮಾಡ್ತು. ಏನಕ್ಕೆ ಅಂತಂದರೆ ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕಾಗಿತ್ತು ಮತ್ತು ಕ್ಯಾರೆಕ್ಟರೈಸೇಷನ್ ಮೇಲೆ ಇನ್ನೂ ತುಂಬ ವರ್ಕ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು. ಜೊತೆಗೆ ಒಂದು ರೈಟಿಂಗಲ್ಲಿ ಎಲ್ಲೋ ಇವರು ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಅನಿಸ್ತು, ಬಿಕಾಸ್ ಇಟ್ ವಾಸ್ ನಾಟ್ ಕನ್ವಿನ್ಸಿಂಗ್. ಇನ್ನು ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು, ಸಾಂಗ್ಸ್ ಅಂತ ಬಂದರೆ ಚಂದನ್ ಶೆಟ್ಟಿ ಹ್ಯಾಸ್ ಗಿವನ್ ಇಸ್ ಬೆಸ್ಟ್. ಅಂದರೆ ಸೂತ್ರಧಾರಿಯ ಒಂದು ಟೈಟಲ್ ಟ್ರ್ಯಾಕ್ ಏನಿದೆ ಅದೊಂದೇ ನನಗೆ ಇಷ್ಟ ಆಗಿತ್ತು. ಇನ್ನು ಡೈಲಾಗ್ಸ್ ಅಂತೆಲ್ಲ ನಾನು ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಏನಕ್ಕೆ ಒಂದು ರೈಟಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಕಂಪ್ಲೀಟ್ ಕಾಂಪ್ರಮೈಸ್ಡ್ ಅಂತ ಅನಿಸ್ತು ನನಗೆ. ಇನ್ನೂ ಅದ್ರ ಮೇಲೆ ತುಂಬ ವರ್ಕ್ ಮಾಡಿದಿದ್ರೆ ಇನ್ನೂ ಬೆಟರ್ ಆಗಿ ಕೊಡ್ಬೋದಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ವರ್ಕೌಟ್ ಆಗಲಿಲ್ಲ. ಕನ್ನಡದಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ, ನಗ್ನಗ್ತಾ ಇರಿ.